ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಫೈರ್ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ನಿಮಗೆ ಒಂದು ಹೊಸ ಟ್ರಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆ ಪ್ರೈವಸಿ ಪಾಸ್ವರ್ಡ್ಸ್ಗಳ ಬಗ್ಗೆ ನಾನಿವತ್ತು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗೆಲ್ಲ ಗೊತ್ತಿರುತ್ತಲ್ವಾ ಎಲ್ರಿಗೂ ಪಾಸ್ವರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ಇವಾಗ ಏನಾದರೂ ನಾವು ಆ್ಯಪ್ನ ಯೂಸ್ ಮಾಡಬೇಕಂದ್ರೆ ಇವಾಗ ಎಲ್ಲದಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಪಾಸ್ವರ್ಡ್ ಆಗಿರಲಿ, ಮೇಲ್ ಆಗಿರಲಿ, ಎಲ್ಲದನ್ನು ಕೊಟ್ಟಿರ್ತೀವಿ. ಹಾಗಂತ ಅಂದ್ಬಿಟ್ಟು ಪ್ರತಿಯೊಂದು ಪಾಸ್ವರ್ಡ್ಗಳ್ನು ನಾವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಏನು ಮಾಡಬೇಕು, ಅದನ್ನೆಲ್ಲ ಹೇಗೆ ತಿಳ್ಕೊಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇವಾಗ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಇವಾಗ ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಅಥವಾ ಜಿಮೇಲ್ ಆಗಿರಲಿ, ಪ್ರತಿಯೊಂದಕ್ಕೂ ನಾವು ಆಲ್ರೆಡಿ ಪಾಸ್ವರ್ಡ್ ಅಂತಕ್ಕಂಥದ್ದನ್ನು ಸೆಟ್ ಮಾಡಿರ್ತೀವಿ. ಯಾಕೆಂದರೆ ನೀವು ಲಾಗಿನ್ ಆಗೋಕ್ಕಿಂತ ಮುಂಚೆ ನಿಮಗೆ ಪಾಸ್ವರ್ಡ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಹಾಗಿದ್ಮೇಲೆ ಬನ್ನಿ ಫ್ರೆಂಡ್ಸ್ ನೋಡೋಣ, ಆ ಥರ ಇಟ್ಟಿರ್ತಕ್ಕಂಥ ಪಾಸ್ವರ್ಡ್ಗಳನ್ನ ನಾವು ಹೇಗೆ ರಿಕವರ್ ಮಾಡ್ಕೋಬೇಕು, ಇವಾಗ ಯಾವ ಥರ ನೋಡ್ಬೋದು ಅನ್ನೋದನ್ನು ನಾನು ಇವಾಗ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಏನು ಮಾಡಬೇಕಂದ್ರೆ, ಸಿಂಪಲ್ ಆಗಿ ನೀವು ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಫೋನಲ್ಲೇ ನೀವು ಇವಾಗ ಸಿಂಪಲ್ ಆಗಿ ಯಾವ ಥರ ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವಾಗ ನೀವು ಸಿಂಪಲ್ ಆಗಿ ನಿಮ್ಮ ಪ್ಲೇಸ್ಟೋರ್ ಅಂತಕ್ಕಂಥದ್ದನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಪ್ಲೇಸ್ಟೋರ್ ಓಪನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಸಿಂಪಲ್ ಆಗಿ ನೀವು ನಿಮ್ಮ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಐಕಾನು, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಿಮ್ಮ ಪ್ರೊಫೈಲ್ ಅಂತಕ್ಕಂಥದ್ದು ಕಾಣಿಸುತ್ತೆ ಅಲ್ವಾ. ಇವಾಗ ಪ್ರೊಫೈಲ್ ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ ನಿಮಗೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಸಿಂಪಲ್ ಆಗಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ಜಿಮೇಲ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಗೂಗಲ್ ಅಕೌಂಟ್ ಅನ್ನೋದು ನಿಮಗೆ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಆಪ್ಷನ್ಸ್ಗಳನ್ನ ಇಲ್ಲಿ ನೋಡ್ತಾ ಇರ್ಬೋದು. ನೀವು ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ. ಅದಕ್ಕೋಸ್ಕರ ನೀವು ಇವಾಗ ಸಿಂಪಲ್ ಆಗಿ ಏನು ಮಾಡಬೇಕಂತಂದರೆ, ಇದರಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೆಕೆಂಡ್ ಒನ್ ಆಪ್ಷನ್ ಇದೆ, ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಇದೆ ಆಪ್ಷನ್ಸ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅದ್ರ ಮೇಲೆ ಸಿಂಪಲ್ ಆಗಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ಟ್ಯಾಪ್ ಮಾಡ್ಕೊಳೋದ್ರಿಂದ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ. ಇದನ್ನ ಹಾಗೆ ಸ್ಕ್ರೋಲ್ ಡೌನ್ ಮಾಡಬೇಕಾಗತ್ತೆ. ಫುಲ್ ಸ್ಕ್ರೋಲ್ ಡೌನ್ ಮಾಡೋದ್ರಿಂದ ಕೆಳಗಡೆ ನಿಮಗೆ ಆಪ್ಷನ್ ಸಿಗುತ್ತೆ, ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಅಂತ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ. ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇದ್ರ ಮೇಲೆ ನೀವು ಏನು ಮಾಡಬೇಕು, ಸಿಂಪಲ್ ಆಗಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ, ನನ್ನ ಫೋನಲ್ಲಿರ್ತಕ್ಕಂಥ ಪ್ರತಿಯೊಂದು ಆ್ಯಪ್ಗಳ ಪಾಸ್ವರ್ಡ್ ಕೂಡ ಇಲ್ಲಿ ಇರುತ್ತೆ. ನೀವು ಪ್ರತಿಯೊಂದನ್ನು ಇಲ್ಲಿ ನೋಡ್ಬೋದು. ನೀವು ಯಾವ್ಯಾವ ಅಪ್ಲಿಕೇಶನ್ಸ್ಗೆ ನೀವು ಸೈನ್ ಇನ್ ಆಗಿರ್ತೀರಾ ಅಥವಾ ಪಾಸ್ವರ್ಡ್ ಅಂತಕ್ಕಂಥದ್ದನ್ನು ಸೆಟ್ ಮಾಡಿರ್ತೀರಾ ಅಲ್ವಾ, ಅದು ಕೂಡ ನಿಮಗೆ ಇಲ್ಲಿ ಪ್ರತಿಯೊಂದನ್ನು ಶೋ ಮಾಡುತ್ತೆ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಫೇಸ್ಬುಕ್ ಇದೆ, ಗೂಗಲ್ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಈ ಥರ ಅನದರ್ ಒನ್ ಆ್ಯಪ್ಸ್ ಕೂಡ ನೀವು ಯಾವುದಕ್ಕೆ ನೀವು ಕೋಡ್ ಅಂತಕ್ಕಂಥ ಪಾಸ್ವರ್ಡ್ ಅಂತಕ್ಕಂಥದ್ದನ್ನು ಸೆಟ್ ಮಾಡಿರ್ತೀರಲ್ವಾ, ಅದು ಇಲ್ಲಿ ಪ್ರತಿಯೊಂದು ಕಾಣುತ್ತೆ. ಇವಾಗ ಸಿಂಪಲ್ ಆಗಿ ಏನು ಮಾಡಬೇಕಂದ್ರೆ, ನಿಮಗೆ ಯಾವುದ್ರದ್ದು ಪಾಸ್ವರ್ಡ್ ಅಂತಕ್ಕಂಥದ್ದು ಬೇಕಾಗಿರುತ್ತಲ್ವಾ, ಅದ್ರ ಮೇಲೆ ಇವಾಗ ನೀವು ಟ್ಯಾಪ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಿಂಪಲ್ ಆಗಿ ನಾನು ಫೇಸ್ಬುಕ್ ಮೇಲೆ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಟ್ಯಾಪ್ ಮಾಡ್ಕೊಂಡ ತಕ್ಷಣ ನಿಮಗೆ ಕನ್ಫರ್ಮೇಷನ್ ಆಗಿ ನಿಮ್ಮದು ಲಾಕ್ ಕೇಳುತ್ತೆ. ಹಾಗಾದ್ರೆ ಸ್ಕ್ರೀನ್ ಲಾಕ್ ಏನಾದರೂ ಕೇಳ್ಬೋದು ನಿಮಗೆ. ಪಾರ್ಟ್ರನ್ ಇಟ್ಟಿರ್ಬೋದು, ಇಲ್ಲ ಫಿಂಗರ್ ಪ್ರಿಂಟ್ ಏನಾದರೂ ಇರುತ್ತೆ. ಅದನ್ನ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲಿ ನಿಮಗೆ ಶೋ ಆಗ್ತಾ ಇರ್ಬೋದು. ಆಲ್ರೆಡಿ ಇಲ್ಲಿ ನನ್ನ ಪಾಸ್ವರ್ಡ್ ಅಂತಕ್ಕಂಥದ್ದು ಇದೆ. ಹಾಗೆ ನಿಮಗೆ ಇಲ್ಲಿ ನೋಡಿ ಕಾಣಿಸ್ಬೋದು, ಪಾಸ್ವರ್ಡ್ ಇದೆ ನಂದು. ಆಮೇಲೆ ಲಾಗಿನ್ ಐ ಡಿ ಕೂಡ ಇಲ್ಲೇ ಶೋ ಆಗ್ತಾ ಇದೆ. ನೋಡಿದ್ರಲ್ವಾ, ಇಲ್ಲಿ ಲಾಗಿನ್ ಐ ಡಿ ಇರುತ್ತೆ, ಪಾಸ್ವರ್ಡ್ ಇರುತ್ತೆ, ಎರಡು ಕೂಡ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಶೋ ಆಗ್ತಾ ಇರುತ್ತೆ. ಇದ್ರ ಮೂಲಕವಾಗಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಸ್ವರ್ಡ್ಗಳನ್ನ ನೀವು ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ನೋಡಿ, ಗೂಗಲ್ ಅಕೌಂಟ್ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಕೂಡ ನನಗೆ 3 ಅಕೌಂಟ್ಸ್ನ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾನು ಇಲ್ಲಿ ನೋಡ್ತಾ ಇರ್ಬೋದಲ್ವಾ. ಪ್ರತಿಯೊಂದರದ್ದು ಇಲ್ಲಿ ನಿಮಗೆ ಪಾಸ್ವರ್ಡ್ ಅಂತಕ್ಕಂಥದ್ದು ಸಿಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ನೋಡಿದ್ರಲ್ವಾ, ಯಾವ ಥರನಾಗಿ ನಾವು ಸಿಂಪಲ್ ಆಗಿ ನಮ್ಮ ಫೋನ್ನಲ್ಲೇ ಪ್ರತಿಯೊಂದು ಪಾಸ್ವರ್ಡ್ಗಳನ್ನ ಹೇಗೆ ನಾವು ರಿಕವರ್ ಮಾಡ್ಕೋಬೋದು. ಇಟ್ಟಿರ್ತಕ್ಕಂಥ ಪಾಸ್ವರ್ಡ್ ಒಂದು ವೇಳೆ ಮರೆತು ಹೋದರೆ, ಇವಾಗ ನಮಗೆ ಗೊತ್ತಾಗ್ತಾ ಇಲ್ಲಪ್ಪ, ಆಲ್ರೆಡಿ ಏನೋ ಮಾಡುವಾಗ ಆ್ಯಪ್ ಓಪನ್ ಮಾಡಿದಾಗ ಏನಾದರೂ ಇಟ್ಟಿದ್ದೀವಿ, ಇವಾಗ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ನೀವು ಈ ಥರನಾಗಿರ್ತಕ್ಕಂಥ ಸಿಂಪಲ್ ಆಗಿರೋ ಟ್ರಿಕ್ಸ್ ಮೂಲಕ ನಿಮ್ಮ ಫೋನಲ್ಲೇ ನೀವು ಪಾಸ್ವರ್ಡ್ ಅಂತಕ್ಕಂಥದ್ದನ್ನ ಸುಲಭವಾಗಿ ತಿಳ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನಮ್ಮ ಫೈರ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹಾಗಿದ್ರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.